ಸರ್ ಹೇಳಿದ್ದೀನಿ ತಗಡ್ ಹಾಕ್ಬೇಕಂತಂದ್ರೆ ಬೇರೆವೇನಾ ಸರಿ ಕೆಲಸ ಮಾಡಿ ಶೀಟು ಇದು ಹಿಂಗ್ ಬಗ್ಸಿ ಇದನ್ನ ಹಿಂಗ್ ಬಗ್ಸಿ ಇದು ಎಷ್ಟು ಅಡಿ ಹಾಕ್ಬೇಕಂತ ಹೇಳ್ತೀನಿ ಆ ಕಡೆ ಜಾಗ ಇಲ್ಲಲ್ಲ ನಮ್ದು ಆ ಕಡೆ ಇಲ್ಲ ಸಾಕು ಇಷ್ಟಕ್ಕೆ ಈ ಕಡೆಯಿಂದ ಕಡಿಮೆ ಅಂದ್ರೆ 4 ಕಡೆ ಜಾಗ ಇಲ್ಲ ಈ ಕಡೆ 4 ಫುಲ್ ಹಾಕೋಂಗಿಲ್ಲ ಅರ್ಥ ಆಯ್ತಾ ಒಂದು ಬರಲಿ ಬೆಳ್ಳಿ ಇದು ಕೂಡ ಪೂರ್ತಿ ಹಿಂಗ್ ಬರ್ಲಿ ನೀರು ಅರ್ಥ ಆಯ್ತು ಯಾವ ಇದು ಶಿವಲಿಂಗನಹಳ್ಳಿ ಯಾವ ತಾಲೂಕು ಇದು ವಿಜಯನಗರ ಡಿಸ್ಟ್ರಿಕ್ಟ್ ವಿಜಯನಗರ ತಾಲೂಕು ಹೂವಿನಹಳ್ಳಿ ತಾಲೂಕು ಬಂದಿದ್ನಲ್ಲ ನಾನು ಮೊದಲು ಸೆಕೆಂಡ್ ವಿಸಿಟ್ ಏನ್ ಅನಿಸ್ತು ನಿಮ್ಗೆ ಬಂದಾಗ ಬಾತ್ರೂಮ್ ಫೋನ್ ಮಾಡಿದ್ದು ಹೇಳಿದ್ನಲ್ಲ ಅಲ್ಲ ನಿನಗೆ ಎಫೆಕ್ಟ್ ಅನಿಸ್ತಾ ಮದ್ವೆ ಆಯ್ತಾ ಚೆನ್ನಾಗೈತಾ ನಮ್ಮ ಪಾಪ ಚೆನ್ನಾಗೈತೆ ಓಕೆ ಹೇಗೆ ಬಾತ್ರೂಮ್ ನಿಮ್ಗೆ ಶೀಟ್ ಹಾಕೊಂಡ್ರೆ ಇದನ್ನೇನು ಚೇಂಜ್ ಮಾಡ್ಬೇಡ ಶೀಟ್ ಹಾಕೊಳ್ಳೋದ್ರೆ ತೆಗಿಬೇಕು ಇದನ್ನ ಶೀಟ್ ಹಾಕೊಳ್ಳಿಲ್ಲ ಅಂತಂದ್ರೆ ಮಿನಿಮಮ್ ಅಂತಂದ್ರೆ ಇಲ್ಲೇ ಕಟ್ಟೋಬೇಕಾದ್ರೆ ಇದನ್ನ ಅರ್ಧ ಅಡಿ ಗ್ಯಾಪ್ ಬಿಡಿಸಿ ಡೋರ್ ಹಾಕ್ಬೇಕು ಇದು ಗೋಡೆ ಕಟ್ಟಬೇಕು ಇದು ಪೂರ್ ಸಂಧಿ ಕಾಣ್ಬೇಕು ನನಗೆ ಟೋಟಲ್ ಆಗಿ ಸಂಧಿ ಕಾಣ್ಬೇಕು ಸರಿಪಾ ಓಕೆನಾ ಇದನ್ನ ಸೀಟ್ ಹಾಕ್ಬಿಡ್ತೀನಿ ಬಿಡ್ರಿ ಸರ್ ಶೀಟ್ ಹಾಕಿದ್ರೆ ಹಾಕೋ ತೊಂದ್ರೆ ಏನಿಲ್ಲ ಇಲ್ಲಿಂದ ನನ್ನ ಜಾಗ 4 ಫೀಟ್ ತೆಗೆದು ಬಿಡಿದನ 4 ಫೀಟ್ ಬಿಟ್ಟು ನೀನು ಟೋಟಲ್ ಒಂದೇ ಲೆವೆಲ್ಗೆ ಇರಬೇಕು ಒಂದು ಜಿಗ್ ಜಾಗ ಆಗ್ಬಾರ್ದು ಮತ್ತೆ ಒಂದು ಎರಡನೇದು ಏನ್ ಗೊತ್ತಾ ಟೋಟಲ್ ಪಿಲ್ಲರ್ಸ್ ಮನೆಯಲ್ಲಿ ಗೋಡೆ ಲೆವೆಲ್ಗೆ ಇರ್ಲಿ ಸ್ಟ್ರೈಟ್ ಆಗಿ ಅಲ್ಲಿ ಎಷ್ಟಿದೆಯೋ ಅಲ್ಲೂ ಅಷ್ಟೇ ಇರಬೇಕು ಎಲ್ಲ ಈ ಕಡೆ ಮಾಡು ಕಡಿಮೆ ಮಾಡಿದ್ರೆ ನಡೀತಲ್ಲ ಗೋಡೆಯಿಂದ ಕೆಳಗೆ ಮಾಡ್ಬೋದು ಅಂದ್ರೆ ಒಂದೇ ಇದ್ರಾಗಿರ್ಲಿ ಒಂದೇ ಲೆವೆಲ್ ಅಲ್ಲಿ ಇರ್ಲಿ ಏರುಪೇರ್ ಆಗೋದು ಬೇಡ ಸರಿ ನೀರಿಂಗ್ ಬರ್ಲಿ ಕ್ಲೀನ್ ಆಗಿ ಸರಿ ಒಂದೇ ಟ್ರಿಪ್ ಮಾಡಂಗೆ ಈಗ ಫುಲ್ ಪಿಲ್ಲರ್ ಆಗ್ತಿಯಲ್ಲ ಪಿಲ್ಲರ್ ಅಂದ್ರೆ ಪೈಪ್ ಆಗ್ತಿಯಲ್ವಾ ಇಲ್ಲಿ ನೀನ್ ಎಲ್ಲ ಏನನ್ನ ಹಾಕೋ ಅರ್ಥ ಆಯ್ತು ಹೇಳೋದು ಇಲ್ಲಿ ಹಾಕ್ತಿಯಲ್ಲ ಇಲ್ಲೂ ಮಟ್ಟ ಹಾಕ್ಬೇಕು ಅದು ಹಿಂಗ್ ಮಾಡು ಇದು ಹಿಂಗ್ ಬಂದಿದ್ದು ಹಿಂಗೆ ಇರ್ಲಿ ಅದೆಲ್ಲ ಹಿಂಗ್ ಮಾಡು ಇದು ಹಿಂಗ್ ಮಾಡು ಅಲ್ಲಲ್ಲ ಅಲ್ಲಿ ಮನೆಯಲ್ಲಿ ಲೆಕ್ಕಕ್ಕೆ ನಿಸರ್ಗ ಕಟ್ ಮಾಡಕ್ ಆಗಲ್ಲ ತಗಡಲ್ಲಿ ಸರಿ ಹಿಂಗೆ ಮಾಡು ನೀನ್ ಹೆಂಗ್ ಅನ್ಸುತ್ತೆ ಹಂಗ್ ಮಾಡ್ಬಿಟ್ಟು ಬರಲ್ಲ ಆಗಲ್ಲ ಇದು ಒಂದು 4 ಮೂಲೆದ ಹಾಕಿಲ್ಲಿ ಇದ್ರ ಲೆವೆಲ್ ಕರೆಕ್ಟ್ ಆಗಿ ನೋಡಿ ಏರುಪೇರು ಮಾಡಿದೀನಿ ಅಷ್ಟು ಹೇಳಿದ್ರೆ ಏರುಪೇರು ಮಾಡಿದಿರಿ ಮತ್ತೆ ಏರುಪೇರು ಮಾಡ್ಬೇಡ್ರಿ ಹಿಂಗೆ ಸ್ಟ್ರೈಟ್ ಇಟ್ಕೊಂಡು ಅಲ್ಲಿಂದ ಏಕ ಬರ್ಬೇಕು ಇಲ್ಲಿ ಎಷ್ಟಿರುತ್ತೋ ಅಲ್ಲಿಗೆ ಗೋಡೆಯಿಂದ ಅಲ್ಲಿಗೆ ಅಷ್ಟೇ ಇರ್ಬೇಕು ಸರಿನಾ ಯಾವ್ದೇ ಕಾರಣಕ್ಕೆ ಮಿಸ್ ಮಾಡ್ಕೋಬೇಡಿ ಇದು ಮಾಡ್ಕೊಂಡ್ರೆ ಇದನ್ನ ಕಾಂಪೌಂಡ್ ಕಟ್ಬೇಕಂತ ಮಾಡಿದಾರೆ ಇದನ್ನೆಲ್ಲ ಮಾಡ್ಕೋ ಇಲ್ಲಿ ಇದು ಅಳತಿ ಕೊಡು ನನಗೆ ಅಲ್ಲಿ ಗೋಡೆಯಿಂದ ಅಲ್ಲಿಗೆ ನಿಮ್ಗೆ ಜಾಗ ಎಷ್ಟಿದೆಯೋ ಅಳತಿ ಕೊಡಿ ಇಲ್ಲಿಂದ ಜಾಗ ಅಳತಿ ಕೊಡು ನೋಡು ಅಲ್ಲಿಂದ ಜಾಗ ಅಳತಿ ಕೊಡು ಇಲ್ಲಿಂದ ಜಾಗ ಅಳತಿ ಕೊಡು ಮತ್ತೆ ನಿಮ್ ಮನೆಯಿಂದ ಜಾಗ ಅಳತಿ ಕೊಡು ಇಲ್ಲಿಂದ ಜಾಗ ಕೊಡು ನನಗೆ ಎಷ್ಟಿದೆ ಕೊಟ್ಟು ನನಗೆ ವಾಟ್ಸಪ್ ಮಾಡು ಸರಿನಾ ವಾಟ್ಸಪ್ ಮಾಡಿದ್ಮೇಲೆ ನಾನು ಅದಕ್ಕೆ ರೆಡಿ ಮಾಡ್ಕೊಡ್ತೀನಿ ನೀನು ಅಕಸ್ಮಾತ್ ಶೀಟ್ ಲೇಟ್ ಆದ್ರೆ ಫೈನಾನ್ಷಿಯಲ್ ಟ್ರಬಲ್ ಆದ್ರೆ ಫಸ್ಟ್ ಹೊಡೆದು ಬೇರೆ ಮಾಡ್ಕೋ ಅದನ್ನ ಅಷ್ಟು ಮಾಡ್ಕೋ ನೋಡು ಅಷ್ಟು ಹೇಳಿದ್ದಕ್ಕೆ ನಿನಗೆ ಏನ್ ಅನಿಸ್ತು ಚೆನ್ನಾಗ್ ಅನಿಸ್ತಾ ರಿಸಲ್ಟ್ ಅಲ್ಲ ನಿನಗೆ ರಿಸಲ್ಟ್ ಬಂತಾ ಅನ್ಸುತ್ತಾ ನಾನೇನ್ ಹೇಳಿದ್ದೀನಿ ಅದನ್ನ ಮತ್ತೆ ಹೇಳಿದ್ನಿ ಅಲ್ವಾ ಏನು ಪುಟ್ಟ ಚೆನ್ನಾಗಿದ್ದೀನಮ್ಮ ಯಾರು ಗೊತ್ತಿಲ್ಲ ನಾನು ನೀನ್ ಇರ್ಲಿಲ್ಲಮ್ಮ ನೀನ್ ಇರ್ಲಿಲ್ಲ ನೀನು ಡೋರ್ ಚೇಂಜ್ ಮಾಡ್ಕೊ ಅಂತ ಹೇಳಿದ್ದ ಮಾಡು ಇಲ್ಲಿ ಟೋಟಲ್ ಆಗಿ ಒಂದು ಗ್ರಿಲ್ ಟೈಪ್ ಮಾಡ್ಕೊ ಇಲ್ಲಿ ಅಡ್ಡ ಟೋಟಲ್ ಆಗಿ ಗ್ರಿಲ್ ಟೈಪ್ ಮಾಡ್ಕೊಂಡು ನೋಡು ಇದೆಲ್ಲ ಗ್ರಿಲ್ ಮಾಡ್ಕೊಂಡು ಡೋರ್ ಇಲ್ಲಿ ಇಟ್ಕೊ ಗ್ರಿಲ್ ಇಂದು ಅದ್ ಬಿಡು ಅದು ನೆಗೆಟಿವ್ ಎಷ್ಟೊಂದು ಕಡಿಮೆ ಆಗುತ್ತೆ ಕಲ್ಲಿಂಗ್ ಗೋಡೆಲ್ಲ ಮಾಡ್ಕೊಳಕ್ಕಾಗಲ್ಲ ಟೋಟಲ್ ಗ್ರಿಲ್ ಹಾಕೊಂಡ್ಬಿಡು 4 ಕಡೆ ಗೋಡೆ ಕಟ್ಟಿ ಗ್ರಿಲ್ ಹಾಕೊಂಡ್ಬಿಡು ಫಸ್ಟ್ ಕ್ಲಾಸ್ ಇರುತ್ತೆ ನಾನು ಇನ್ನೊಂದು ಇಂಪಾರ್ಟೆಂಟ್ ಹೇಳೋದು ಆ ಗೋಡೆಯಿಂದ ಗ್ರಿಲ್ಗೆ ಆ ಗೋಡೆಗೆ ಎಷ್ಟಿರುತ್ತೋ ಈ ಗೋಡೆಯಿಂದ ಈ ಗೋಡೆಗೆ ಅಷ್ಟಿರಬೇಕು 1 ಇಂಚು ಡಿಫರೆನ್ಸ್ ಆಗಂಗಿಲ್ಲ ಆಮೇಲೆ ಇಲ್ಲಿ ಮೂಲೆಗೆ 1 ಇಂಚು 2 ಇಂಚು ಗ್ಯಾಪ್ ಬಿಟ್ಟು ಇಲ್ಲಿ 2 ಇಂಚು ಬಿಟ್ಟು ಡೋರ್ ಇಟ್ಟು ಫಸ್ಟ್ ಕ್ಲಾಸ್ ಒಳಗ ಬಾ ಅದಕ್ಕೆ ಕೈ ಬಿಟ್ಬಿಡಲ್ಲ ಸರಿನಾ ಅದ್ನೇನ್ ತಲೆ ಕೆಡ್ಸ್ಕೋಬೇಡ ಇದು ಹಿಂಗೆ ಇರ್ಲಿ ಮೆಟ್ಲೆಲ್ಲ ಹಿಂಗೆ ಇರ್ಲಿ ಫಸ್ಟ್ ಕ್ಲಾಸ್ ಆಗುತ್ತೆ ಮೂರುವರೆ ಮಾಡ್ತಾರೆ 3.6 ಮಾಡ್ತಾರೆ 4 ಮಾಡ್ತಾರೆ ಅಲ್ವಾ ಓಕೆ ಸ್ವಲ್ಪ ಕಿತ್ತಾಡ್ತೀರಿ ಅಕಸ್ಮಾತ್ ಇದನ್ನ ಫಸ್ಟ್ ಸರಿ ನಾನು ಏನ್ ಹೇಳಿದ್ನಪ್ಪ ನಿನಗೆ ಸರಿ ಆಯ್ತು ಈಗ ನಾ ಮಾಡಿಸ್ಬೇಕಾ ಇಲ್ಲಿ ಸೋಮನ ಜಾಸ್ತಿ ಇಟ್ಟಿದ್ರಿ ಎಲ್ಲ ತೆಗೀರಿ ಫಸ್ಟ್ ಅದನ್ನ ನೋಡಪ್ಪ ನಾನು ಹೇಳೋದು
ಇನ್ನೂ ಚೆನ್ನಾಗಿ ರಿಸಲ್ಟ್ ಬರ್ಬೇಕಂದ್ರೆ ಇದನ್ನ ಪೂರ್ತಿ ತೆಗೆದ್ರೆ ಬಹಳ ಚೆನ್ನಾಗಿರ್ತೀನಿ. ಪೂರ್ತಿ ತೆಗೆದ್ಬಿಟ್ಟು ಫಸ್ಟ್ ಕ್ಲಾಸ್ ಈ ಫೇಸಿಂಗ್ ಹೆಂಗೈತೆ ಇದಕ್ಕಿಂತ ಎತ್ತರ ಮಾಡ್ಕೋಬೇಡ, ಒಂದು 2 ಇಂಚ್ ನೂಲ್ ಡೌನ್ ಮಾಡಿದ್ನ ಪೂರ್ತಿ ಬಹಳ ಚೆನ್ನಾಗಿರ್ತೀನಿ ನೋಡಿ. ಈ ಗೋಡೆ ಇದ್ರೆ ನಡೀತದೆ, ಪೂರ್ತಿ ತೆಗೆದ್ಬಿಟ್ರೆ ಬಹಳ ಚೆನ್ನಾಗೈತೆ ಅಂತ ಹೇಳೋದು ನಾನು. ಇನ್ನೂ ಬಹಳ ಚೆನ್ನಾಗಾಗುತ್ತೆ. ಮತ್ತೆ ಇದು ಅಂತ ಹೇಳಿದೆ ನಾನು, ಅದು ಇರ್ಲಿ. ಬೇಕಾದ್ರೆ ಈ ಶೀಟ್ನ ಎತ್ಕಟ್ಟಿ ಮೇಲಕ್ಕೆ ಒಂದೇ ಕಡೆ ಮಾಡ್ತೀಯ. ಮಾಡಿದ ನಂತರದಲ್ಲಿ ಗೋಡೆ ಕಟ್ಟಿಬಿಡು. ಈ ಗೋಡೆ ಇದೆಯಲ್ಲ ಇಲ್ಲಿವರೆಗೆ ಕಟ್ಟಿಬಿಡು ಈ ಗೋಡೆನ, ಸರಿನಾ? ಇಲ್ಲಿವರೆಗೆ ಕಟ್ಟಿಬಿಡು. ಕಟ್ಟಿ ಇದೇನಿದು ಬಾತ್ರೂಮ್ ಮನೆ ಇದು ಬಿಟ್ರೆ ಬೇರೆ ಯಾವ್ದಿಲ್ಲ, ಅದನ್ನೇ ಆಪ್ಷನ್ ಕೇಳೋಣ ಅಂತ ಮಾಡಿದ್ವಿ. ತೆಗೆದು ಬಿಡಿದನ್ನ. ಅರ್ಥ ಆಯ್ತಾ? ಈ ಬಚ್ಚಲ್ ಮನೆ ಇಲ್ಲಿ ಕಟ್ಟು, ಇಲ್ಲಿ ಕಟ್ಟಿಬಿಡು. ಅಲ್ಲಿ ಡೋರ್ ಮಾಡ್ಕೊ, ಡೋರ್ ಮಾಡ್ಕೊ, 2 ಇಂಚ್ ಡೋರ್ ಮಾಡ್ಕೊಂಡು ಹಿಂಗ್ ಬಂದ್ ಬಾ. ಇದೇನು ಚೇಂಜ್ ಮಾಡ್ಕೋಬೇಡ. ಅವಾಗ ಏನ್ ಮಾಡ್ತೀಯ ಅಂದ್ರೆ ಭಾರಿ ಇಂಪಾರ್ಟೆಂಟು, ಮಿನಿಮಮ್ ಅರ್ಧ ಅಡಿ ಹೈಟ್ ಮಾಡ್ಕೋಬೇಕು ಇದನ್ನ. ಅರ್ಧ ಅಡಿ ಸಿಮೆಂಟ್ ಹಾಕಿ ಹೈಟ್ ಮಾಡ್ಕೊ. ಹಾ, ಅಲ್ಲಿ ನಮ್ಮ ಇದಿದೆಯಲ್ಲ ಆ ಲೆವೆಲ್ ಮಾಡ್ಕೋಬೇಕು. ಡೌನಿಂಗ್ ಮಾಡ್ಬೇಡ. ಹಿಂಗಿದೆ ನೋಡಿ ಡೌನು, ಹಿಂಗಿರ್ಲಿ, ನೀರ್ ಈ ಕಡೆ ಹೋಗಿರ್ಲಿ. ಕಿಟಕಿ ಇಟ್ಕೋ, ಇದು ಕಿಟಕಿ ಇಟ್ಕೋ, ಇದು ಕಿಟಕಿ ಇಟ್ಕೋ. ಫಸ್ಟ್ ಕ್ಲಾಸ್ ಆಗುತ್ತಮ್ಮ. ಇದೇನು ಡೋರ್ ತೆಗೆದು ಬೇಡ, ನಾನು ಹೇಳಿದ್ನಲ್ಲ, ಇದು ಮಾಡೋ ಬದ್ಲು ಇದು ಮಾಡು. ಇದನ್ನ ಇಲ್ಲಿ ಮಾಡ್ಕೋ. ಇದನ್ನೆಲ್ಲ ಗೋಡೆ ಕಟ್ಕೊಂಡ ಅಲ್ಲೇ ಅಷ್ಟೇ. ಅರ್ಥ ಆಯ್ತು ಹೇಳೋದು? ಅವಾಗ ನಿನಗೆ ಬಹಳ ಚೆನ್ನಾಗಿರುತ್ತೆ. ನೀನು ಸ್ವಲ್ಪ ಹುಷಾರಾಗಿರ್ಬೇಕು, ಅದ್ ಜಲ್ದಿ ಮಾಡ್ಕೋಬೇಕು ಇವೆಲ್ಲ. ಅದನ್ನ ಕೇಳೋಣ ಅಂತ ಕನ್ಫ್ಯೂಸ್ ಆದ್ರಿ. ನಿನಗೆ ಏನೇ ತೊಂದ್ರೆ ಇದ್ರು ಇಮಿಡಿಯೇಟ್ ಆಗಿ ಮಾಡ್ಕೋ ಇವನ್ನೆಲ್ಲ. ಅದನ್ನು ಮಾಡ್ಕೋ, ಇದನ್ನು ಮಾಡ್ಕೋಬೇಕು. ಫೈನಾನ್ಸಿನಿಂದ ಟೈಟ್ ಆಗ್ಬಿಡತ್ತೆ. ಏನ್ ಹೇಳಿದೆ ನಾನು ಫೋನಲ್ಲಿ ನಿನಗೆ? ಅವತ್ತು ಹೇಳಿದ್ನಿಲ್ಲ. ಮತ್ತೆ ಇದೇನ್ ಹೇಳಿದ್ದೆ ನಿನಗೆ ನೆನಪಿದ್ಯಾ? ಇದು ಕಲ್ಲಿನ ಗೋಡೆ ಎಲ್ಲ ಹೊಡೆಯಕ್ ಬರ್ಲಿಲ್ಲ, ಬೇಡ. ಅದನ್ನ ಮಾಡ್ಕೋಬೇಕಾ? ಯಾಕೆ ಅಂದ್ರೆ ನನ್ನ ಮನೆಗೆ ಬಂದಾಗ ನೀವೆಲ್ಲ ಚೆನ್ನಾಗಿದ್ರೆ ಮಾತ್ರ ನನಗೂ ಸಂತೋಷ. ಅದಿರ್ಲಿ ಅದು ಫಸ್ಟ್ ಇದನ್ನ ಇಮಿಡಿಯೇಟ್ ಆಗಿ ಮಾಡ್ಕೋಬೇಕು. ಅರ್ಥ ಆಯ್ತು ಹೇಳೋದು? ತೊಂದ್ರೆ ಮಾಡ್ಕೊಬಿಡಪ್ಪ, ಸರಿನಾ?